ಮೂವರು ಕೂಡ ರೇಸ್ನಲ್ಲಿದ್ದಾರೆ ಅಂತ ಹೇಳ್ಬೋದು. ಮೀಟಿಂಗ್ ಕೂಡ ಮಾಡ್ತಿದ್ದು ಹರಿಯಾಣದ 90 ವಿಧಾನಸಭಾ ಕ್ಷೇತ್ರಗಳಲ್ಲಿ 36 ಕಾಂಗ್ರೆಸ್, ಬಿಜೆಪಿ 49, ಉಳಿದಂತೆ 3 ಈ ರೀತಿ ಹಾವು ಏಣಿ ಆಟ ನಡೀತಾನೆ ಇದೆ. ಕರ್ನಾಟಕದ ಉಸ್ತುವಾರಿ ಸುರ್ಜೇವಾಲಾ, ಸೆಲ್ಜಾ ಹೂಡಾ ಇವರ ನಡುವೆ ಭಾರಿ ಪೈಪೋಟಿ ನಡೀತಾ ಇದೆ. ಸಿಎಂ ರೇಸ್ಗೇನು ಫಲಿತಾಂಶ ಇಲ್ಲ, ಫಲಿತಾಂಶಕ್ಕೂ ಮುನ್ನಾನೆ ಕರ್ನಾಟಕದ ಉಸ್ತುವಾರಿ ಸುರ್ಜೇವಾಲಾ, ಸೆಲ್ಜಾ ಹೂಡಾ ನಡುವೆ ನಡೀತಾ ಇದೆ ಸಿಎಂ ಗಾದಿಗಾಗಿ ಪೈಪೋಟಿ. ಹರಿಯಾಣದ ಸಿಎಂ ಗಾದಿಗೆ ಕಾಂಗ್ರೆಸ್ನಲ್ಲಿ ಭಾರಿ ಪೈಪೋಟಿ ನಡೀತಾ ಇದೆ. ಮೂರು ಜನರು ಈಗಾಗಲೇ ಗೆದ್ದೇ ಬಿಡ್ತೀವಿ ಅನ್ನೋ ಉತ್ಸಾಹದಲ್ಲಿ ಇರೋದು. ಒಂದು ಕಡೆ ನೀವು ನೋಡಿದ್ವಿ ಅಭಿಮಾನಿಗಳ ಸಂಭ್ರಮ ಯಾವ ತರ ಮನೆ ಮಾಡಿತ್ತು ಅಂತ. ಇತ್ತ ಸಿಎಂ ಗಾದಿಗಾಗಿ ಪೈಪೋಟಿ ಜೋರಾಗಿದೆ. ಫಲಿತಾಂಶಕ್ಕೂ ಮುನ್ನವೇ ಈಗ ಸಿಎಂ ಗಾದಿಗಾಗಿ ನಾ ಮುಂದು ತಾ ಮುಂದು ಅಂತ ಈಗಲೇ ಸೀಟ್ ಹಾಕ್ತಾ ಇದ್ದಾರೆ. ಕರ್ನಾಟಕದ ಉಸ್ತುವಾರಿ ಸುರ್ಜೇವಾಲಾ ಕೂಡ ರೇಸ್ ನಲ್ಲಿ ಇದ್ದಾರೆ. ಸೆಲ್ಜಾ ಹೂಡಾ, ಸುರ್ಜೇವಾಲಾ ಮೂವರ ನಡುವೆ ನಡೆದಿದೆ ಪೈಪೋಟಿ. ಸೊ ಇದರಲ್ಲಿ ಯಾರು ಸಿಎಂ ಆಗಬಹುದು, ಆಗ್ತಾರೆ, ಇನ್ನ ಫಲಿತಾಂಶ ಬರ್ಬೇಕೀಗ. ಖುಷಿಯಲ್ಲಿದ್ದಾರೆ, ಸಂಭ್ರಮದಲ್ಲಿದ್ದಾರೆ. ಬಟ್ ಅಧಿಕೃತವಾಗಿ ಚುನಾವಣಾ ಆಯೋಗದಿಂದ ಫಲಿತಾಂಶ ಬರಬೇಕಾಗಿದೆ. ಮೂವರು ನಾಯಕರು ತೆರೆಮರೆಯಲ್ಲಿ ಸ್ಥಾನಕ್ಕಾಗಿ ಕಸರತ್ತನ್ನು ನಡೆಸುತ್ತಿದ್ದಾರೆ. ಸುರ್ಜೇವಾಲಾ, ಸೆಲ್ಜಾ ಹೂಡಾ. ಫಲಿತಾಂಶ ಪ್ರಕಟವಾದ ಬಳಿಕ ಸೂಕ್ತ ನಿರ್ಧಾರಕ್ಕೆ ಹೈಕಮಾಂಡ್ ಬರುವ ಪ್ಲಾನ್ ಅಲ್ಲಿ ಇದೆ ಅಂತೆ. ಕಾಂಗ್ರೆಸ್ ಹೈಕಮಾಂಡ್ನ ಮೊದಲ ಹೂಡಾ ಆಯ್ಕೆ. ಕಾಂಗ್ರೆಸ್ ಹೈಕಮಾಂಡ್ನ ಆಯ್ಕೆ. ಮೂವರು ನಾಯಕರು ತೆರೆಮನೆಯಲ್ಲಿ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಹರಿಯಾಣದಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದ್ದು. ಜಮ್ಮು ಕಾಶ್ಮೀರದಲ್ಲೂ ತೀವ್ರ ಹಣಾಹಣಿ ಕೂಡ ನಡೆದಿತ್ತು. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನ್ಯಾಷನಲ್ ಕಾನ್ಫರೆನ್ಸ್ ಮೈತ್ರಿಕೂಟ ಅಲ್ಪ ಮುನ್ನಡೆಯನ್ನ ಸಾಧಿಸಿದ್ರೆ, ಇಲ್ಲಿ ಸಿಎಂ ರೇಸ್ಗಾಗಿ ಈಗ 3 ಜನ ನಾ ಮುಂದು ತಾ ಮುಂದು ಅಂತಿದ್ದಾರೆ. ಚುನಾವಣಾ ರಿಸಲ್ಟ್ ಬರೋಕಿನ್ನೂ ಕೂಡ ಟೈಮ್ ಇದೆ. ನೇರ ಫೈಟ್ ಅನ್ನ ಕಮಲಕ್ಕೆ ಇಲ್ಲಿ ಕಾಂಗ್ರೆಸ್ ಕೊಟ್ಟಿದ್ದು 2 ರಾಜ್ಯಗಳಲ್ಲೂ ಕೂಡ. ಈಗ ಕಾಂಗ್ರೆಸ್ನಲ್ಲಿ ಇನ್ ಕೇಸ್ ಗೆದ್ರೆ ಗೆಲ್ತಾರೆ ಅನ್ನೋ ಹೋಪ್ ಸರಿ ತುಂಬಾ ಇದೆ. ಗೆದ್ರೆ ಯಾರಾಗ್ಬೇಕು ಸಿಎಂ ಅನ್ನೋ ಚರ್ಚೆ ಮುಂದುವರೆದಿದೆ. ಸೊ ಅದು ಸಾಮಾನ್ಯವಾಗಿ ಇದ್ದೇ ಇರತ್ತೆ. ಯಾರೇ ಸೋಲು ಗೆಲುವು ಆ ಥರ ಆದ್ರೂ ಕೂಡ. ಸೊ ಇಲ್ಲಿ